our Chief Minister Shri Siddharamaiah ji, PCC President and Deputy Chief Minister D.K. Shivkumar ji, my colleague AICC Secretaries Abhishek Dutt ji, Mayura ji, Gopi ji, Rosie John ji, कर्नाटका प्रदेश कांग्रेस कमेटी के सभी कार्यकारी अध्यक्षगण, मंच पर विराजमान सभी आदरणीय मंत्रीगण, विधायकगण, एमएलसी साहिबान, कांग्रेस पार्टी के सभी पदाधिकारीगण, महिला कांग्रेस, युवा कांग्रेस, सेवा दल, एनएसयूआई और फ्रंटल अग्रिम संगठनों के सभी सम्मानित अध्यक्षगण और पूरे इलाके से आए सभी बुजुर्गों, दोस्तों, मातृशक्ति, सबसे पहले तो बीजेपी द्वारा पैदा की गई इस महंगाई के विरोध प्रदर्शन में आप सबका मैं बहुत बहुत स्वागत करता हूं, अभिनंदन करता हूं। ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರೇ, ಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿರತಕ್ಕಂತ ಡಿ.ಕೆ. ಶಿವಕುಮಾರ್ ಅವರೇ, ಎಐಸಿಸಿ ಕಾರ್ಯದರ್ಶಿಗಳೇ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ಶಾಸಕರುಗಳೇ, ಪಕ್ಷದ ಕಾರ್ಯಕರ್ತರುಗಳೇ, ಮುಖಂಡರುಗಳೇ, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ಪಕ್ಷಾಭಿಮಾನಿಗಳೇ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಕೇಂದ್ರದಲ್ಲಿರ್ತಕ್ಕಂತ ಬಿಜೆಪಿಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧವಾಗಿ ಆಯೋಜನೆ ಮಾಡಿರ್ತಕ್ಕಂತ ಈ ಪ್ರತಿಭಟನೆಗೆ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತನ, ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ। केंद्र की मोदी सरकार जिस प्रकार से आए दिन महंगाई का बोझ आम जनमानस पर डाल रही है, तो कर्नाटक के लोग तो साफ कहने लगे हैं, बीजेपी जाली, जेबू खाली होराटा। ये भी कहते हैं मोदी सरकारा बेले हाहाकारा। ಇವತ್ತು ಕೇಂದ್ರದಲ್ಲಿರ್ತಕ್ಕಂತ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇರತಕ್ಕಂತ ಬೆಲೆ ಏರಿಕೆಯಿಂದ ಕರ್ನಾಟಕದ ರಾಜ್ಯದಲ್ಲಿರ್ತಕ್ಕಂತ ಜನ ತತ್ತರಿಸೋಗಿ ಅವರೆಲ್ಲರೂ ಕೂಡ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಕೇಂದ್ರದಲ್ಲಿ ಬಿಜೆಪಿ ಜಾರಿ, ರಾಜ್ಯದಲ್ಲಿ ನಮ್ಮೆಲ್ಲರ ಜೋಬು ಖಾಲಿ ಅಂತ ಹೇಳಿ ಇವತ್ತು ಗ್ರಾಮಗಳಲ್ಲಿರ್ತಕ್ಕಂತ ಎಲ್ಲರೂ ಕೂಡ ಕೇಂದ್ರದ ಬೆಲೆ ಏರಿಕೆಯ ನೋವನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ। दोस्तों, आज हम सब यहां क्यों इकट्ठे हुए हैं? क्योंकि बीजेपी ने पेट्रोल और डीजल पर 2 रुपया लीटर और रसोई गैस का सिलेंडर 50 रुपीस पर सिलेंडर बढ़ा दिया। ಇವತ್ತು ಬಂಧುಗಳೇ, ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂತ ಉದ್ದೇಶ ಏನಂತಂದ್ರೆ, ಕೇಂದ್ರದಲ್ಲಿರ್ತಕ್ಕಂತ ಬಿಜೆಪಿ ಸರ್ಕಾರ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ, ಎರಡರ ಮೇಲೂ ಕೂಡ ಬೆಲೆನ 2 ರೂಪಾಯಿ ಜಾಸ್ತಿ ಮಾಡಿ ನಾವು ಅಡುಗೆಗೆ ಬಳಸಂತ ಅನಿಲದ ಮೇಲಿದೆ ಸಿಲಿಂಡರ್ ಮೇಲೆ 50 ರೂಪಾಯಿ ಬೆಲೆ ಏರಿಕೆ ಮಾಡಿದ ವಿರುದ್ಧವಾಗಿ ನಾವಿವತ್ತಿಲ್ಲಿ ಸೇರಿದ್ದೇವೆ। On 1st of January 2014, when Dr. Manmohan Singh ji and Congress government was in power in Delhi, the gas cylinder price was only 414 rupees per gas cylinder. ಜನವರಿ 1ನೇ ತಾರೀಕು 2014ನೇ ಇಸ್ವಿಯಲ್ಲಿ ಸನ್ಮಾನ್ಯ ಶ್ರೀ ದಿವಂಗತ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಒಂದು ಸಿಲಿಂಡರ್ನ ಬೆಲೆ ಎಷ್ಟಿತ್ತಂದ್ರೆ 414 ರೂಪಾಯಿ ಒಂದು ಸಿಲಿಂಡರ್ನ ಬೆಲೆ ಇತ್ತು। The price of the gas cylinder has more than doubled now. It now costs 855 rupees 50 paisa in Bengaluru as also in Karnataka. ಇವತ್ತು ಪ್ರಸ್ತುತ ಸರ್ಕಾರದಲ್ಲಿ ಗ್ಯಾಸ್ ಸಿಲಿಂಡರ್ ಅನಿಲದ ಬೆಲೆ ದುಪ್ಪಟ್ಟಾಗಿ, 2 ಪಟ್ಟಾಗಿ ಬೆಂಗಳೂರು ನಗರದಲ್ಲಿ ಇವತ್ತು 855 ರೂಪಾಯಿ 50 ಪೈಸಕ್ಕೆ ಬೆಲೆ ಏರಿಕೆ ಆಗಿದೆ ಒಂದು ಸಿಲಿಂಡರ್ನ ಬೆಲೆ। Do you know why the gas cylinder was cheaper during Congress government?
The reason was that up to the year 2013-14, the Union Congress government used to give subsidy on LPG every year of 52,290 crore. ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಆಡಳಿತ ಸರ್ಕಾರ ಇದ್ದಾಗ 2013-14ನೇ ಇಸ್ವಿಯಲ್ಲಿ ಗ್ಯಾಸಿನ ಬೆಲೆ ಅನಿಲದ ಬೆಲೆ ಯಾಕೆ ಕಡಿಮೆ ಇತ್ತು ಅಂತ ತಮಗೆ ಅರಿವು ಮಾಡಬೇಕಂತಂದ್ರೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಬ್ಸಿಡಿಯ ಮುಖಾಂತರವಾಗಿ 52,000 ಕೋಟಿ ರೂಪಾಯಿಗಳನ್ನ ಗ್ಯಾಸಿನ ಬೆಲೆನ ನಿಯಂತ್ರಣ ಮಾಡಕ್ಕೋಸ್ಕರ ಸಬ್ಸಿಡಿ ಮುಖಾಂತರವಾಗಿ ನಮ್ಮ ಸರ್ಕಾರ ಕೊಡ್ತಾ ಇತ್ತು. Modi government has reduced, BJP has reduced that subsidy from 52,000 crore to 10,600 crore, a 500% reduction. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಮ್ಮ ಸರ್ಕಾರ ಇದ್ದಾಗ ನಾವೇನು 52,000 ಕೋಟಿನ ಸಬ್ಸಿಡಿ ಮುಖಾಂತರವಾಗಿ ಗ್ಯಾಸ್ನ ಬೆಲೆ ನಿಯಂತ್ರಣಕ್ಕೆ ಕೊಡ್ತಾ ಇದ್ವಿ. ಬಿಜೆಪಿ ಸರ್ಕಾರ ಸತತವಾಗಿ ಅದನ್ನ ಇಳಿಕೆ ಮಾಡಿ 10,000 ಕೋಟಿಗೆ ಇಳಿಸಿ 5 ಪಟ್ಟಷ್ಟು ಸಬ್ಸಿಡಿಯ ಮೌಲ್ಯವನ್ನ ಕಡಿಮೆ ಮಾಡಿರ್ತಕ್ಕಂಥದ್ದು ಈ ಬಿಜೆಪಿಯ ಸಾಧನೆ. Modi government, by increase of rupees 50 per gas cylinder, is now going to collect from people of India, from our brothers and sisters, from ordinary households, 9,050 crore more annually. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ಅವರ ಸರ್ಕಾರ, ಬಿಜೆಪಿ ಸರ್ಕಾರ ಬಡವರಿಂದ, ಕಾರ್ಮಿಕರಿಂದ, ಕೂಲಿ ಮಾಡೋರಿಂದ 50 ರೂಪಾಯಿ ಹೆಚ್ಚಿಗೆ ಹಣ ಪಡೆಯೋರಿಂದ ಕೇಂದ್ರ ಸರ್ಕಾರ ಇವತ್ತು ತಮ್ಮೆಲ್ಲರ ಕಾಸಿಂದ 9,500 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಸಂಗ್ರಹಣೆ ಮಾಡ್ತಾ ಇದೆ. Friends, 181 crore cylinders are sold in India every year. ಬಂಧುಗಳೇ, ಇವತ್ತು ಭಾರತ ದೇಶದಲ್ಲಿ 181 ಕೋಟಿ ಅನಿಲದ ಸಿಲಿಂಡರ್ಗಳನ್ನ ಪ್ರತಿ ವರ್ಷ ಮಾರಾಟ ಆಗೋದನ್ನ ನಾವು ನೋಡಿದೀವಿ. If you increase the price by rupees 50, the additional burden on people comes to 9,050 crore. ಬಂಧುಗಳೇ, ಇವತ್ತು ಈ ದೇಶದಲ್ಲಿ ಮಾರಾಟ ಆಗ್ತಾ ಇರ್ತಕ್ಕಂಥ 181 ಕೋಟಿ ಸಿಲಿಂಡರ್ಗಳ ಮೇಲೆ ಪ್ರತಿ ಸಿಲಿಂಡರ್ ಮೇಲೆ 50 ರೂಪಾಯಿ ಬೆಲೆ ಏರಿಕೆ ಅಂದ್ರೆ ಸಾರ್ವಜನಿಕರು, ಸಾಮಾನ್ಯ ವರ್ಗದವರ ಮೇಲೆ 9,500 ಕೋಟಿ ರೂಪಾಯಿ ಬರೆ ಎಳ್ದಂಗಾಗುತ್ತೆ. In Karnataka alone, 30 lakh cylinders are sold every year. ಕರ್ನಾಟಕ ರಾಜ್ಯದಲ್ಲಿ ಒಂದಲೇ ಪ್ರತಿ ವರ್ಷ 10,36,00,000 ಸಿಲಿಂಡರ್ಗಳು ಮಾರಾಟ ಆಗಂತದ್ದು ನಾವು ನೋಡಿದ್ವಿ. By increasing rupees 50, the additional burden on our sisters and brothers of Karnataka, our fellow Kannadigas, is over 515 crore every year. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಳಸ್ತಾ ಇರ್ತಕ್ಕಂಥ 10 ಕೋಟಿ ಸಿಲಿಂಡರ್ಗಳ ಮೇಲೆ ಪ್ರತಿ ಸಿಲಿಂಡರ್ ಮೇಲೆ 50 ರೂಪಾಯಿಗಳು ಹೆಚ್ಚಿಗೆ ಮಾಡೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳ ಮೇಲೆ, ಸಾರ್ವಜನಿಕರ ಮೇಲೆ ವಾರ್ಷಿಕವಾಗಿ 500 ಕೋಟಿ ರೂಪಾಯಿಗಳ ಬರೆ ಎಳೆದಂಗೆ ಆಗ್ತಾ ಇದೆ ಬಂಧುಗಳೇ. Not only this, from petrol and diesel every year, for last 10 years, cumulatively Modi government has collected 34 lakh crore, cutting the pockets from stealing money from your pockets. ಬಂಧುಗಳೇ, ಈ ಒಂದು ನರೇಂದ್ರ ಮೋದಿ ಅವರ ಬಿಜೆಪಿ ಸರ್ಕಾರ ಬಂದಾಗಿಂದ ಕಳೆದ 10 ವರ್ಷಗಳಿಂದ ನಾವು ಅಂಕಿಅಂಶಗಳನ್ನ ಸಂಗ್ರಹಣೆ ಮಾಡಿದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ ಬೆಲೆ ಏರಿಕೆಯಿಂದ ತಮ್ಮತ್ರಿಂದ ಕಾಸುಗಳನ್ನ ಸಂಪಾದನೆ ಮಾಡ್ಕೊಂಡು ಕ್ರೋಢೀಕರಣ ಮಾಡ್ಕೊಂಡ್ರಿಂದ ಕೇಂದ್ರ ಸರ್ಕಾರ ಇವತ್ತು 34 ಲಕ್ಷ ಕೋಟಿ ರೂಪಾಯಿಗಳನ್ನ ಪೆಟ್ರೋಲ್ ಡೀಸೆಲ್ ಇಂದ ಇವತ್ತು ಸಂಗ್ರಹಣೆ ಮಾಡಿರ್ತಕ್ಕಂಥದ್ದು. Union government imposes excise duty on petrol and diesel. ಕೇಂದ್ರ ಸರ್ಕಾರ ಇವತ್ತು ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಇವತ್ತು ಎಕ್ಸೈಸಿನ ತೆರಿಗೆನ ಇವತ್ತು ಆಗ್ತಾ ಇದೆ ಬಂಧುಗಳೇ. When in 2014 Congress party, till 2014 when Congress was in power, the excise duty on petrol, on diesel was only 3 rupees 46 paisa per liter on diesel. ಬಂಧುಗಳೇ, ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಂತ ಸಂದರ್ಭದಲ್ಲಿ ಏನಿವತ್ತು ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ ಎಕ್ಸೈಸಿನ ತೆರಿಗೆಯ ಹಣ ಸಂಗ್ರಹಣೆ ಆಗ್ತಾ ಇತ್ತು,
ನಾವಿದ್ದಂತ ಅಧಿಕಾರದ ಅವಧಿಯಲ್ಲಿ ₹3.14 ಮಾತ್ರ ನಾವು ಪ್ರತಿ ಲೀಟರ್ಗೆ ಸಂಗ್ರಹಣೆ ಮಾಡ್ತಾ ಇದ್ವಿ. BJP and Modi government have increased it to rupees 15.80 per liter, almost 16 rupees a liter. ಇವತ್ತು ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಈ ಒಂದು ಎಕ್ಸೈಸಿನ ತೆರಿಗೆಯ ಮೊತ್ತವನ್ನ ನಮ್ಮ ಅವಧಿಯಿಂದ ಇವತ್ತಿನ ಕಾಲಕ್ಕೆ ₹15.80 ಹತ್ತತ್ರ ₹16 ಎಕ್ಸೈಸ್ ತೆರಿಗೆನ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಬಂಧುಗಳೇ. This is a 450% increase. ಇದು ಶೇಕಡ 450% ಅಷ್ಟು ಪ್ರತಿಶತದಷ್ಟು ಏರಿಕೆ ಆಗಿರ್ತಕ್ಕಂಥದ್ದು ಬಂಧುಗಳೇ. Who pays for it? You pay for it. ಈ ಎಲ್ಲವನ್ನೂ ಕೂಡ ಯಾರಿದಕ್ಕೆ ಹಣ ಕೊಡ್ತಾರೆ? ತಾವು ಸಾರ್ವಜನಿಕರಿಗೆ ಹಣನ ಕಟ್ತಾ ಇರ್ತಕ್ಕಂಥದ್ದು. The farmer, the truck driver, the lorry driver, the auto driver pays for it. ಇವತ್ತು ಗ್ರಾಮದಲ್ಲಿರ್ತಕ್ಕಂಥ ರೈತರು, ಟ್ರಕ್ ಚಾಲಕರು, ಬಸ್ ಚಾಲಕರು, ಟ್ರಾಕ್ಟರ್ ಓಡಿಸಂತವರು, ಆಟೋ ರಿಕ್ಷಾ ಓಡಿಸಂತವರು ತಾವು ಈ ಬೆಲೆನ ಕಟ್ತಾ ಇರ್ತಕ್ಕಂಥದ್ದು. In the year 2014, the excise duty on petrol was only 9 rupees 20 paisa a liter. ಬಂಧುಗಳೇ, 2014ನೇ ಇಸ್ವಿಯಲ್ಲಿ ಪೆಟ್ರೋಲ್ ಮೇಲೆ ಎಕ್ಸೈಸ್ ದರ ಇದ್ದಿದ್ದು, ತೆರಿಗೆ ಇದ್ದಿದ್ದು ₹9.20 ಮಾತ್ರ. BJP and Modi government has raised it to 19 rupees 90 paisa a liter, or almost 20 rupees a liter. ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ ಬಂದಾಗಿಂದ ಈ ಒಂದು ತೆರಿಗೆನ ಇವತ್ತು ₹19.90 ಹತ್ತತ್ರ ₹20 ಕೂಡ ಈ ಒಂದು ತೆರಿಗೆ ಬೆಲೆನ ಏರಿಸಿದೆ ಬಂಧುಗಳೇ. So every time you drive your scooter, every time you drive your car, every time you sit in a vehicle, every time you sit in a cab, every time you drive your motorcycle, you pay 20 rupees a liter to Prime Minister Modi and the BJP. ಬಂಧುಗಳೇ, ಇವತ್ತು ತಾವು ಗಮನದಲ್ಲಿ ಇಟ್ಕೋಬೇಕಾದಂತದ್ದು, ತಾವು ದಿನನಿತ್ಯ ಟೂ ವೀಲರ್, ದ್ವಿಚಕ್ರ ವಾಹನ ಓಡಿಸಿದಂತ ಸಂದರ್ಭದಲ್ಲಿ, ತಮ್ಮ ಖಾಸಗಿ ವಾಹನಗಳಲ್ಲಿ ಓಡಾಡಿದಾಗ, ಓಲಾ, ಊಬರ್, ಟ್ಯಾಕ್ಸಿ ತಗೊಂಡಾಗ, ಬೇರೆ ಬೇರೆ ಕಡೆ ಸಂಚಾರ ಮಾಡಿದಾಗ ಪ್ರತಿ ಲೀಟರ್ ಮೇಲೆ ₹20 ಕಂದಾಯ ಟ್ಯಾಕ್ಸ್ ನ ತೆರಿಗೆನ ತಾವು ಮೋದಿ ಅವರಿಗೆ ಕಳಿಸ್ಕೊಡ್ತಾ ಇದ್ದೀರಾ ಅಂತೇಳಿ ತಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. This is double jeopardy. For the crude oil prices in 2014 were $108 per barrel. They have come down to $62 per barrel. ಇದು ಎರಡು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಬಂಧುಗಳೇ. ಒಂದು, ನಾವು ಗಮನದಲ್ಲಿ ಇಟ್ಕೋಬೇಕಾದಂತದ್ದು, ನಮ್ಮ ಸರ್ಕಾರದ ಅವಧಿಯಲ್ಲಿ ಒಂದು ಕಚ್ಚಾ ತೈಲದ ಬ್ಯಾರಲಿನ ಬೆಲೆ $108 ಇತ್ತು. ಇವತ್ತು ಒಂದು ಕಚ್ಚಾ ತೈಲ ಬ್ಯಾರಲ್ ಬೆಲೆ $66 ಆಗಿದೆ. Modi government has now increased 2 rupees per liter of excise duty on petrol and diesel. ಬಂಧುಗಳೇ, ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಮೋದಿ ಅವರ ಸರ್ಕಾರ ಡೀಸೆಲ್ ಮೇಲೆ, ಪೆಟ್ರೋಲ್ ಮೇಲೆ ₹2 ಎಕ್ಸೈಸ್ ತೆರಿಗೆನ ಜಾಸ್ತಿ ಮಾಡಿರ್ತಕ್ಕಂಥದ್ದು. In Karnataka, we buy 692 crore liter of petrol every year. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಾವು 695 ಕೋಟಿ ಲೀಟರ್ಗಳಷ್ಟು ಪೆಟ್ರೋಲ್ನ ನಾವಿವತ್ತು ಖರೀದಿ ಮಾಡ್ತಾ ಇದ್ದೀವಿ. In Karnataka, we buy, our farmers, our lorry drivers buy 1613 crore liter of diesel every year. ಬಂಧುಗಳೇ, ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೈತರು, ಕಾರ್ಮಿಕರು, ದುಡಿಯೋ ವರ್ಗದವರು ಪ್ರತಿ ವರ್ಷ 1613 ಕೋಟಿ ಲೀಟರ್ ಡೀಸೆಲ್ ನ ಪ್ರತಿ ವರ್ಷ ಖರೀದಿ ಮಾಡ್ತಾ ಇದ್ದಾರೆ. So the extra money that BJP is taking out of your pocket every year now is 4504 crore only from 2 rupees excise duty on petrol and diesel. ಬಂಧುಗಳೇ, ಇವತ್ತು ಪೆಟ್ರೋಲ್ ಡೀಸೆಲ್ ನ ಲೆಕ್ಕ ನಾವು ತಗೊಂಡ್ರೆ, ಅವ್ರು ಸಂಗ್ರಹಣೆ ಮಾಡ್ತಿರ್ತಕ್ಕಂಥ ₹2 ನಾವು ಲೆಕ್ಕ ತಗೊಂಡ್ರೆ, ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ನಿಮ್ ಜೋಬುಗಳಿಂದ, ಬಡವರ ಜೋಬುಗಳಿಂದ ₹4,453,000 ಕೋಟಿ ರೂಪಾಯಿಗಳನ್ನ ಇವತ್ತು ಅವರು ತೆಗೆದು ನಿಮ್ ಜೋಬುಗಳಿಂದ ಕೇಂದ್ರಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಬಂಧುಗಳೇ. So BJP is charging 4,504 crore on petrol diesel, 515 crore on gas. That means a total of 5,019 crore burden has been put on people of Karnataka last 1 week alone by BJP. ಬಂಧುಗಳೇ, ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲಿನ ಬೆಲೆ ಏರಿಕೆಯಿಂದ ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಮೇಲೆ
4,500 ಕೋಟಿ ರೂಪಾಯಿಗಳ ಹೊರೆನ ಹಾಕಿ ಅದರ ಜೊತೆಗೆ ಅನಿಲದ ಬೆಲೆ ಏರಿಕೆಯಿಂದ 500 ಕೋಟಿ ರೂಪಾಯಿಗಳ ಹೊರೆನ ಕರ್ನಾಟಕ ರಾಜ್ಯದ ಜನ ಮೇಲೆ ಹಾಕಿ ಕಳೆದ ಒಂದು ವಾರದಲ್ಲಿ ಒಟ್ಟಾರೆ 5,015 ಕೋಟಿ ರೂಪಾಯಿಗಳ ಹೊರೆನ ಇವತ್ತು ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಮೇಲೆ ಹೊರಿಸಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಬಂಧುಗಳೇ. Friends, the real GDP is not going up, but gas, diesel and petrol, that GDP is going up. ಇವತ್ತು ಈ ದೇಶದಲ್ಲಿ ಜನರ ಆದಾಯ ಗಳಿಕೆ GDP ಇವತ್ತು ಜಾಸ್ತಿ ಆಗ್ತಾ ಇಲ್ಲ, ಆದ್ರೆ ಬೆಲೆ ಏರಿಕೆ ಮುಖಾಂತರವಾಗಿ ಹಣ ದೊಬ್ಬರದ ಮುಖಾಂತರವಾಗಿ ಜನಕ್ಕೆ ಕಾಸು ಸೇರ್ತಾ ಇರತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ ಬಂಧುಗಳೇ. So the whole nation pays 50,000 crore extra, out of which Karnataka pays 5,000 crore extra. ಬಂಧುಗಳೇ, ಇವತ್ತು ಈ ಎಲ್ಲ ಬೆಲೆ ಏರಿಕೆಗಳಿಂದ ದೇಶಾದ್ಯಂತ ಸಾರ್ವಜನಿಕರು 50,000 ಕೋಟಿ ರೂಪಾಯಿಗಳಷ್ಟು ಹೆಚ್ಚಿಗೆ ಹಣನ ಇವತ್ತು ಸರ್ಕಾರ ಕಟ್ತಾ ಇದ್ದಾರೆ. ಆ 50,000 ಕೋಟಿಯಲ್ಲಿ ಕರ್ನಾಟಕ ರಾಜ್ಯದ ಪಾಲು ಇವತ್ತು 5,000 ಕೋಟಿ ರೂಪಾಯಿ ಬಂಧುಗಳೇ. What right do the BJP and Janata Dal MPs have to continue as MPs and union ministers even for a day when people of Karnataka are being fleeced of 5,000 crore rupees? ಇವತ್ತು ಬಿಜೆಪಿಯ ಜೆಡಿಎಸ್ನ ಎಂಪಿಗಳು ಸಂಸದರು ಇವತ್ತು ಯಾವ ನೈತಿಕತೆಯಿಂದ ಮಂತ್ರಿಗಳಾಗಿ ಈ ಒಂದು ಸರ್ಕಾರದಲ್ಲಿ ಮುಂದುವರಿತಾ ಇದ್ದಾರೆ? ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಜೇಬುಗಳಿಂದ 5,000 ಕೋಟಿ ಲೂಟ್ ಆದಂತ ಸಂದರ್ಭದಲ್ಲಿ ನೀವು ಯಾವ ನೈತಿಕತೆಯಿಂದ ತಾವು ಮಂತ್ರಿಗಳಾಗಿ ಮುಂದುವರಿತಾ ಇದ್ದೀರಿ ಅಂತೇಳಿ ನಾವು ಪ್ರಶ್ನಿಸ್ತೇವೆ. Why are BJP MLAs and Janata Dal MLAs silent? ಬಿಜೆಪಿಯ ಶಾಸಕರು, ಬಿಜೆಪಿ ಜೆಡಿಎಸ್ನ ಶಾಸಕರುಗಳು ಈ ಎಲ್ಲ ಬೆಲೆ ಏರಿಕೆಯನ್ನ ನೋಡಿ ಕೂಡ ಯಾಕೆ ತುಟಕ್ ಪಿಟಿಕ್ ಅಂದೆ ಬಾಯಿ ಮುಚ್ಕೊಂಡಿದ್ದಾರೆ? If they don't have the guts to go to Narendra Modi and ask him to roll back the price of gas, petrol and diesel, they should resign and go back home. ಇವತ್ತು ಈ ಶಾಸಕರುಗಳಿಗೆ, ಸಂಸದರುಗಳಿಗೆ ಆತ್ಮಸ್ಥೈರ್ಯ, ಧೈರ್ಯ, ನೈತಿಕತೆ ಇದ್ದು ನರೇಂದ್ರ ಮೋದಿಜಿ ಅವರ ಹತ್ರ ಹೋಗಿ ಬೆಲೆ ಏರಿಕೆನ ವಾಪಸ್ ತಗೊಳ್ರಿ ಅಂತ ಧೈರ್ಯ ಇಲ್ಲ ಅಂತಂದ್ರೆ ಇವತ್ತು ಅವರ ಸ್ಥಾನಗಳಿಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. On one side, the Congress government transfers 53,000 crore directly by way of Congress guarantees in the bank account of people. On the other side, BJP is taking out money from the pockets of the people. ಇವತ್ತು ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಡವರ ಜೋಬುಗಳಿಗೆ, ಸಾರ್ವಜನಿಕರಿಗೆ, ಕನ್ನಡಿಗರ ಜೋಬುಗಳಿಗೆ 53,000 ಕೋಟಿ ರೂಪಾಯಿಗಳನ್ನ ನೇರವಾಗಿ ಪಾವತಿ ಮಾಡಂತ ಕೆಲಸ ಮಾಡಿದ್ರೆ, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ನಾವು ಕೊಟ್ಟಂತ 50,000 ಕೋಟಿ ರೂಪಾಯಿಗಳಲ್ಲಿ 5,000 ಕೋಟಿನ ನಿಮ್ ಜೋಬುಗಳಿಂದ ಕದಿಯಂತ ಕೆಲಸನ ಮಾಡ್ತಾ ಇದ್ದಾರೆ ಬಂಧುಗಳೇ. I have requested the PCC president and all working presidents to take this protest to every district, to all the divisional headquarters, and to make this a mass movement demanding a rollback of price of gas as also petrol and diesel, and give benefit to people of India as also people of Karnataka. ಬಂಧುಗಳೇ, ನಾನು ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅಣ್ಣವ್ರನ್ನ ಮನವಿ ಮಾಡಿದ್ದೀನಿ. ಈ ಒಂದು ಹೋರಾಟನ, ಆಂದೋಲನನ ಪ್ರತಿಯೊಂದು ಜಿಲ್ಲೆಗೆ, ಪ್ರತಿಯೊಂದು ತಾಲೂಕಿನ ಮಟ್ಟಕ್ಕೆ ತಗೊಂಡೋಗಿ ಸಾರ್ವಜನಿಕರಿಗೆ ತಲುಪಂಗೆ ಮಾಡಿ ಒಂದು ಬೃಹತ್ ಆಂದೋಲನದ ಮುಖಾಂತರವಾಗಿ ಇವತ್ತೇನು ಈ ಜನರ ಮೇಲೆ ಆಗ್ತಾ ಇರ್ತಕ್ಕಂಥ 2 ರೂಪಾಯಿ ಹೊರೆ, 50 ರೂಪಾಯಿನ ಹೊರೆನ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿ, ಮನವರಿಕೆ ಮಾಡಿ ತೆಗೆಯಂತ ಕೆಲಸನ ಮಾಡಬೇಕೋಸ್ಕರ ಹೋರಾಟ ಮಾಡಿ ಅಂತ ಆಗ್ರಹಿಸ್ತಾ ಇದ್ದೀನಿ ಬಂಧುಗಳೇ. Lastly, I will say, please remember, they are not attacking Congress party. They are attacking the budget, the house and the thali of the common man. ಬಂಧುಗಳೇ, ಇವತ್ತು ನಾನು ಕಡೆಯಲ್ಲಿ ತಮ್ಗೊಂದು ಮಾತು ಹೇಳ್ತಾ ಇದ್ದೀನಿ. ಇವರ ನೀತಿಗಳಿಂದ ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಬಡವರು, ಸಾರ್ವಜನಿಕರ ಆರ್ಥಿಕತೆ, ಬಜೆಟ್, ನಿಮ್ಮ ತಟ್ಟೆ ಊಟ, ಬಿಸಿ ಊಟದ ಮೇಲೆ ಇವತ್ತು ಇವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಬಂಧುಗಳೇ, ಇದನ್ನ ತಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. BJP attacks Shrimati Sonia Gandhi and Rahul Gandhi ji only for this reason, that they are raising the voice of the people. That's why they are being charge sheeted. That's why they are being persecuted, only for raising the voice of people of India. ಬಂಧುಗಳೇ, ಇವತ್ತು ತಾವೆಲ್ಲ ಗಮನಿಸಿದಂಗೆ ಸನ್ಮಾನ್ಯ ಸೋನಿಯಾ ಗಾಂಧೀಜಿ ಅವರ ಮೇಲೆ, ರಾಹುಲ್ ಗಾಂಧೀಜಿ ಅವರ ಮೇಲೆ ಬಿಜೆಪಿ ಅವರು ನಿರಂತರವಾಗಿ ಕೋರ್ಟು ಕಚೇರಿಗಳಿಂದ ಹಲ್ಲೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ,
ಸೋನಿಯಾ ಗಾಂಧೀಜಿ ಅವರು, ರಾಹುಲ್ ಗಾಂಧೀಜಿ ಅವರು ಬಡವರ ಪರ ತಂಪರವಾಗಿ ಧ್ವನಿ ಏರಿಸ್ತಾ ಇದ್ದಾರೆ, ತಂಪರವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ, ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ, ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟು, ಕಚೇರಿ, ಇಡಿ, ಐಟಿ, ಸಿಬಿಐ ಮುಖಾಂತರವಾಗಿ ಅವರ ಒಂದು ಧ್ವನಿನ ಮೊಟಕುಗೊಳಿಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ. Modi government attacks Rahul ji and Sonia ji because they know that they are the only guarantee of raising people's voice against Modi's atrocities. ಬಂಧುಗಳೇ, ಇವತ್ತವರು ಸೋನಿಯಾ ಗಾಂಧೀಜಿ ಅವರ ವಿರುದ್ಧವಾಗಿ, ರಾಹುಲ್ ಗಾಂಧೀಜಿ ಅವರ ವಿರುದ್ಧವಾಗಿ ಈ ಎಲ್ಲಾ ಕ್ರಮಗಳು ಯಾಕೆ ತಗೊಳ್ತಾ ಇದ್ದಾರೆ ಅಂದ್ರೆ, ಯಾಕಂದ್ರೆ ಒಂದಂತೂ ಖಚಿತವಾಗಿದೆ, ಒಂದಂತೂ ಗ್ಯಾರಂಟಿ ಆಗಿದೆ, ಬಡವರ ಪರವಾಗಿ, ಶೋಷಿತರ ಪರವಾಗಿ ಯಾರಾದ್ರೂ ಧ್ವನಿ ಏರಿಸಿದ್ರೆ ಅದು ರಾಹುಲ್ ಗಾಂಧೀಜಿ, ಸೋನಿಯಾ ಗಾಂಧೀಜಿ ಮಾತ್ರ ಅಂತಿ. ಆ ಕಾರಣಕ್ಕೋಸ್ಕರ ಇವತ್ತು ಅವ್ರ ವಿರುದ್ಧವಾಗಿ ಈ ಎಲ್ಲಾ ನೀತಿಗಳನ್ನ ಅವರು ಅಳವಡಿಸ್ತಾ ಇದ್ದಾರೆ ಬಂಧುಗಳೇ. So let's rise together and let's fight the costly BJP and their costly life and ensure that we make it a national movement, Karnataka wide movement, so that they are forced to roll back the price of gas cylinder as also petrol and diesel. Thank you. ಬಂಧುಗಳೇ, ಇವತ್ತು ನಾನು ತಮ್ಮಲ್ಲಿ ಮನವಿ ಮಾಡುವಂತದ್ದು, ಎಲ್ಲರೂ ಎದ್ದೇಳಿ, ಜಾಗೃತರಾಗಿರಿ, ಸಂಘಟಿತರಾಗಿರಿ, ಒಗ್ಗಟ್ಟಾಗಿ ಹೋರಾಟ ಮಾಡಿ, ರಾಜ್ಯಗಳಲ್ಲಿ, ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಈ ಒಂದು ಬಿಜೆಪಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧವಾಗಿ ಆಂದೋಲನ ಪ್ರಾರಂಭ ಮಾಡಿ, ಕರ್ನಾಟಕವನ್ನು ಒಂದು ಮಾದರಿಯಾಗಿ ಮಾಡಿ, ದೇಶಾದ್ಯಂತ ಹೋರಾಟ ಮಾಡಿ ಅಂತೇಳಿ. ನಮಸ್ಕಾರ. ನಮಸ್ಕಾರ.